ಸ್ನೇಹಿತರೆ, ಭಾರತ ಮತ್ತು ಪಾಕಿಸ್ತಾನ ನಡುವೆ ಘೋರ ಯುದ್ಧ ಆಗ್ತಾ ಇತ್ತು. ಇನ್ನೇನು ಭಾರತ ಪಾಕಿಸ್ತಾನವನ್ನು ಹೆಡೆಮುರಿ ಕಟ್ಟುತ್ತೆ ಅಂತಕ್ಕಂತಹ ಸಂದರ್ಭದಲ್ಲಿನೇ ಯುದ್ಧ ವಿರಾಮವನ್ನು ಘೋಷಣೆ ಮಾಡಲಾಗಿತ್ತು. ಸೊ ಹಾಗಾಗಿ ಇದರಿಂದ ಬಹಳಷ್ಟು ಜನರಿಗೆ ಅಚ್ಚರಿ ಕೂಡ ಉಂಟಾಗಿದೆ, ಸಿಟ್ಟು ಕೂಡ ಬಂದಿದೆ. ಈ ನಿರ್ಧಾರ ಸರಿಯಲ್ಲ, ನಾವು POKಯನ್ನು ವಶಪಡಿಸ್ಕೊಳ್ಳಿಕ್ಕೆ ಬಹಳ ಒಂದು ಸುವರ್ಣ ಅವಕಾಶ ಇತ್ತು, ಇದನ್ನು ಮಿಸ್ ಮಾಡ್ಕೊಳ್ಬಾರ್ದಾಗಿತ್ತು ಭಾರತ ಅನ್ನುವಂತಹ ಅಸಮಾಧಾನವನ್ನು ವ್ಯಕ್ತಪಡಿಸಲಾಗಿದೆ. ಹಾಗಾದರೆ ಇಲ್ಲಿ ಮಧ್ಯವರ್ತಿಕೆಯನ್ನು ಅಮೆರಿಕ ವಹಿಸ್ಕೊಂಡಿದೆ. ಹಾಗಾಗಿ ಮತ್ತೆ ಪಾಕಿಸ್ತಾನ ವಾಪಸ್ ಏರ್ ಅಟ್ಯಾಕ್ ಕೂಡ ಮಾಡಿದೆ. ಹಾಗಾಗಿ ರಾಜಸ್ಥಾನ ಆಗಿರಲಿ, ಪಂಜಾಬದಲ್ಲಿ ಸ್ವಲ್ಪ ಡ್ಯಾಮೇಜ್ ಕೂಡ ಆಗಿದೆ. ಏರ್ ಅಟ್ಯಾಕ್ನಿಂದ ನಮ್ಮಲ್ಲಿ ಬಹಳಷ್ಟು ಏರ್ ಬೇಸ್ ಸಿಸ್ಟಮ್ಗಳು ಇರುವಂತಹ ಕಾರಣಕ್ಕಾಗಿ ಅಷ್ಟೊಂದು ದಾಳಿಯನ್ನು ಲಾಸ್ ಏನಾಗಲಿಲ್ಲ. ಹಾಗಾಗಿ ಈ ಒಂದು ಯುದ್ಧ ವಿರಾಮ ಆಗಲಿಕ್ಕೆ ಕಾರಣ ಏನು? ಅಮೆರಿಕ ಮಧ್ಯವರ್ತಿಕೆ ಹೊಂದಿತ್ತು, ಅದೇ ರೀತಿಯಾಗಿ ಚೀನಾ ಕೂಡ ಇದರಲ್ಲಿ ಪಾಲ್ಗೊಳ್ಳಲಾಗ್ತಾ ಇತ್ತು. ಸೊ ಹಾಗಾಗಿ ಈಗ ಸದ್ಯಕ್ಕಿರುವಂತಹ ಪರಿಸ್ಥಿತಿ ಏನು, ಮತ್ತು ಯುದ್ಧ ಆಗತ್ತಾ? ಈಗಾಗಲೇ ಆಗೋದಂತೂ ನಿಶ್ಚಿತ ಆಗಿದೆ. ಸೊ ಮತ್ತೆ ಯುದ್ಧದಲ್ಲಿ ಏನೇನು ಆಗ್ಬೋದು, ಚೀನಾ ಏನಂತ ಇದೆ, ಅಮೆರಿಕ ಅಂತ ಇದೆ, ಭಾರತ ಯಾಕೆ ಈ ರೀತಿ ಯುದ್ಧ ವಿರಾಮವನ್ನು ಸ್ವೀಕರಿಸ್ತು, ಈ ಎಲ್ಲ ವಿಷಯದ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಬಹಳ ಮುಖ್ಯವಾದಂಥದ್ದು, ಭಾರತ ಯಾಕೆ ಈ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಒಪ್ಕೊಳ್ತು? ಈ ಕ್ವಶನ್ ಅನ್ನ ಬಹಳಷ್ಟು ಜನರು ಕೇಳ್ತಾ ಇದ್ರಿ, ಮತ್ತು ಬಹಳಷ್ಟು ಜನರ ತಲೆಯಲ್ಲೂ ಕೂಡ ಈ ಗಮನದಲ್ಲಿ ಕೂಡ ಬರ್ತಾ ಇದೆ. ಇದಕ್ಕೆ ಬಹಳ ಮುಖ್ಯ ಕಾರಣಗಳಿದಾವೆ. ಆ ಎಲ್ಲ ಕಾರಣಗಳನ್ನ ನಾವು ನೋಡ್ತಾ ಹೋಗೋಣ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬಿಡಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದ್ಬಿಡೋಣ. ಮೊದಲನೇದಾಗಿ ಸ್ನೇಹಿತರೆ, ಪಾಕಿಸ್ತಾನ ಸೋಲನ್ನ ಒಪ್ಕೊಳ್ಳಿಕ್ಕೆ ಕಾರಣ ಏನು, ಈ ಒಂದು ವಿಷಯವನ್ನ ತಿಳ್ಕೊಳ್ಳೋಣ. ವೀಕ್ಷಕರೇ, ಪಾಕಿಸ್ತಾನ ಹಣೆ ಬರವಿಷ್ಟು. ಮೊದಲಿನ ಹಿಡ್ಕೊಂಡು ನೋಡ್ತಾ ಇದ್ದೀವಿ, ನೇರವಾಗಿ ಯುದ್ಧಕ್ಕೆ ಬರೋದೇ ಇಲ್ಲ. ಅವರು ಕುತಂತ್ರಿ ಮೂಲಕನೇ ದಾಳಿ ಮಾಡ್ತಾರೆ ಹೊರತು ಮುಂದೆ ಬಂದು ಯುದ್ಧ ಮಾಡಲಿಕ್ಕೆ ಅವ್ರ ಹತ್ರ ಆಗೋದೇ ಇಲ್ಲ. ಸೊ ಭಾರತ ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯವಾಗದಂತಹ ದೇಶ ಪಾಕಿಸ್ತಾನ. ಸೊ ನರಿ ಬುದ್ಧಿಯನ್ನು ತೋರಿಸುತ್ತೆ. 1947 ಕೂಡ ನೀವು ನೋಡ್ತಾ ಇದ್ರಿ, ನಿರಂತರವಾಗಿ 1971 ಕೂಡ ಇದೇ ಹಾಡಾಗಿತ್ತು ಇವ್ರದ್ದು. 1999 ಕೂಡ ಪ್ರತಿ ಬಾರಿನೂ ಕೂಡ ಯುದ್ಧ ಮಾಡುವ ಹಾಗೆ ಬಂದ್ಬಿಡತ್ತೆ. ಸೊ ಮತ್ತೆ ನರಿ ಬುದ್ಧಿ ತೋರಿಸ್ಕೊಂಡು ಹಿಂದಿನ ಮುಖಾಂತರವೇ ಯುದ್ಧ ಮಾಡಲಿಕ್ಕೆ ಪ್ರಾರಂಭಿಸುತ್ತೆ. ಸೊ ಪ್ರತಿ ಬಾರಿ ಕೂಡ ಒಪ್ಪಂದ ಆಗತ್ತೆ, ಮತ್ತೆ ಒಪ್ಪಂದ ಮುರಿದು ಮತ್ತೆ ತನ್ನ ನರಿ ಬುದ್ಧಿ ತೋರಿಸೋದು, ಇದೇ ರೀತಿ ಆಗ್ತಾ ಬರ್ತಾ ಇದೆ. ಇದು ಕೂಡ ಬಹಳಷ್ಟು ಜನರಿಗೆ ಒಂದು ದುಃಖ ಉಂಟಾಗಿದೆ. ಯಾಕಂದ್ರೆ ಪ್ರತಿ ಬಾರಿನೂ ಕೂಡ ಇದೇ ಮಾಡಿದೆ. ಈ ಬಾರಿ ಯಾವ ರೀತಿಯಾಗಿ ಇವ್ರ ಮೇಲೆ ನಂಬಿಕೆ ಇಟ್ಟರು ಇವರು? ಸೊ ಮತ್ತೆ ಯುದ್ಧ ಮಾಡಲಿಕ್ಕೆ ಬಹಳಷ್ಟು ಅವಕಾಶ ಇತ್ತು, ಯುದ್ಧ ಮಾಡಬೇಕಾಗಿತ್ತಲ್ವಾ? ಇದು ಕೂಡ ಬಹಳಷ್ಟು ಜನರ ತಲೆಯಲ್ಲಿ ಕ್ವಶನ್ ಇದೆ. ಇದಕ್ಕೆಲ್ಲನೂ ಕೂಡ ಕಾರಣ ಇದೆ, ಬಹಳ ಮುಖ್ಯವಾದಂತಹ ಕಾರಣಗಳಿದಾವೆ. ಅದನ್ನು ನೀವು ತಿಳ್ಕೊಂಡ್ರೆ ನಿಮ್ಮ ಮನಸ್ಸಿಗಂತೂ ಸಮಾಧಾನ ಆಗೋದು ನಿಶ್ಚಿತ. ಸೊ ಅದೇನು ಅಂತ ನೋಡ್ತಾ ಹೋಗೋಣ. ಸೊ ಈ ಪಾಕಿಸ್ತಾನ ಅಂತೂ ನರಿ ಬುದ್ಧಿ ತೋರಿಸ್ತಾನೆ ಇರುತ್ತೆ, ಇದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ನರಿ ಬುದ್ಧಿ ತೋರಿಸಿದ್ರು ಸಹಿತ ಇವ್ರ ಹತ್ರ ಜಯ ಗಳಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಕೊನೆ ಪಕ್ಷ ಇವರು ಹೋಗೋದೇ ಅಮೆರಿಕ ಕಾಲು ಹಿಡಿಯೋದಾಗಿರಲಿ, ಚೀನಾ ಕಾಲು ಹಿಡಿಯೋದಾಗಿರಲಿ, ಕೊನೆ ಪಕ್ಷ ರಷ್ಯಾ ಕಾಲು ಹಿಡ್ಕೊಂಡು ಭಾರತಕ್ಕೆ ಹೇಳಿ ನಮ್ಮ ಹತ್ರ ಆಗೋದಿಲ್ಲ, ನಮ್ಮ ಹತ್ರ ಯುದ್ಧ ಉಪಕರಣಗಳಿಲ್ಲ ಅಂತ ಹೇಳ್ಬಿಟ್ಟು ಕೊನೆಯದ ಪಕ್ಷ ಭಾರತದ ಮುಂದೆ ಬಂದು ಶರಣಾಗತಿ ಹೊಂದೋದು. ಇದನ್ನು ಬಿಟ್ಟರೆ ಮತ್ತೇನು ಮಾಡ್ಲಿಕ್ಕೆ ಬರೋದಿಲ್ಲ ಇವರಿಗೆ. ಇವ್ರ ಹತ್ರ ಗೆಲ್ಲೋದಂತರೂ ಆಗೋದೇ ಇಲ್ಲ, ಅದು ಬಹಳ ದೊಡ್ಡ ವಿಷಯ. ಸೊ ಅದಂತರೂ ಇವ್ರ ಹತ್ರ ಸಾಧ್ಯನೇ ಇಲ್ಲ. ಆದರೂ ಸಹಿತ ತನ್ನ ನರಿ ಬುದ್ಧಿ ತೋರಿಸೋದನ್ನ ಬಿಡೋದಿಲ್ಲ. ಪಾಕಿಸ್ತಾನ ಶರಣಾಗತಿ ಆಗಲಿಕ್ಕೆ ಕಾರಣ ಏನಪ್ಪಾ ಅಂದರೆ, IMS ನಲ್ಲಿ ಸಾಕಷ್ಟು ಸಾಲವನ್ನು ಪಡ್ಕೊಂಡಿತ್ತು. ಆ ಸಾಲ ಈ ಒಂದು ಮಿಲಿಟರಿ ಬೇಸ್ಗೋಸ್ಕರನೇ ಯೂಸ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅಷ್ಟು ಹಣ ಸಾಕಾಗಿಲ್ಲ, ಪಡೆದಿರ್ತಕ್ಕಂತಹ ಸಾಲ ಸಾಕಾಗಿಲ್ಲ, ಇನ್ನು ಹೆಚ್ಚಿನ ಹಣ ಕೂಡ ಬೇಕಾಯಿತು. ಇನ್ನು ನಮ್ಮ ಭಾರತ ಮೇ 9ನೇ ತಾರೀಕು ಪಾಕಿಸ್ತಾನಕ್ಕೆ ತಿರುಗೇಟೇನು ಕೊಟ್ಟಿತ್ತಲ್ಲ, ಪಾಕಿಸ್ತಾನ ಸುಧಾರಿಸ್ಕೊಳ್ಳಿಕ್ಕೇ ಸಾಧ್ಯವಾಗಲಿಲ್ಲ. ಅದೇನು ವಿಚಾರ ಮಾಡಿಕೊಂಡ್ರು, ಇನ್ನೆರಡು ದಿನಗಳಲ್ಲಿ ಪಾಕಿಸ್ತಾನ ಸರ್ವನಾಶ ಆಗತ್ತೆ ಅಂದ್ಕೊಂಡ್ರು. ಯಾಕಂದರೆ ಅಲ್ಲಿ ಏರ್ ಬೇಸ್ ಇರುವುದೇ 40 ಏರ್ ಬೇಸ್ಗಳು. ಅದರ ಪೈಕಿ 7ರಿಂದ 8 ಏರ್ ಬೇಸ್ಗಳನ್ನು ಬರೀ ಒಂದೇ ನೈಟ್ನಲ್ಲಿ ಸೊ ಸಂಪೂರ್ಣ ಡೆಸ್ಟ್ರಾಯ್ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ರಾವಲ್ಪಿಂಡಿ ಇರ್ತಕ್ಕಂತಹ ಏರ್ ಬೇಸು ಅವರ ಬಹಳ ಒಂದು ಮುಖ್ಯವಾದಂತಹ ಏರ್ ಬೇಸ್ ಆಗಿತ್ತು. ಅದನ್ನೇ ಡೆಸ್ಟ್ರಾಯ್ ಮಾಡಿದ್ದಾರೆ, ಸಂಪೂರ್ಣವಾಗಿ ನಾಶಪಡಿಸಿದ್ದಾರೆ. ಇನ್ನು 2-3 ದಿನಗಳ ಇದೇ ರೀತಿ ಆಯ್ತಪ್ಪ ಅಂದರೆ ಭಾರತ ನಮ್ಮನ್ನು ಪೂರ್ತಿಯಾಗಿ ಮಟ್ಟ ಹಾಕತ್ತೆ ಅನ್ನುವಂಥದ್ದು ಪಾಕಿಸ್ತಾನಕ್ಕೆ ಗೊತ್ತಾಗ್ಬಿಡ್ತು. ಹೀಗಾಗಿ ಯುದ್ಧ ವಿರಾಮ ಘೋಷಣೆ ನೇರವಾಗಿ ಅಮೆರಿಕ ಬಳಿ ಹೋಗುತ್ತೆ. ಅಮೆರಿಕದವರು ಭಾರತಕ್ಕೆ ಕರೆ ಕೊಟ್ಟು ಹೇಳ್ತಾರೆ, ಯುದ್ಧ ವಿರಾಮ ಮಾಡಲಿಕ್ಕೆ ಪಾಕಿಸ್ತಾನ ಒಪ್ಕೊಳ್ತಾ ಇದೆ, ಪಾಕಿಸ್ತಾನ ನಿಮ್ಮ ಹತ್ರ ಸೋಲನ್ನು ಒಪ್ಕೊಳ್ತಾ ಇದೆ, ಹಾಗಾಗಿ ನೀವು ಯುದ್ಧ ವಿರಾಮ ಮಾಡ್ತೀರಾ ಅನ್ನುವಂತಹ ಮಾತನ್ನ ಕೇಳ್ತಾರೆ. ತದನಂತರ ನಮ್ಮ ಭಾರತ ಹೇಳುತ್ತೆ, ಯಾವುದೇ ಕಾರಣಕ್ಕೂ ಕೂಡ ನಾವು ಥರ್ಡ್ ಪಾರ್ಟಿಯನ್ನು ಇಂಟ್ರೋಲ್ ಆಗಲಿಕ್ಕೆ ಬಿಡೋದಿಲ್ಲ. ಸೊ ಡೈರೆಕ್ಟ್ ಆಗಿ ಪಾಕಿಸ್ತಾನ ನಮ್ಮ ಹತ್ರನೇ ಕೇಳಿಕೊಳ್ಳಿ ಅಂತಕ್ಕಂತಹ ಮಾತನ್ನ ಮುಂದೆ ಇಡ್ತಾರೆ. ಸೊ ಅದಕ್ಕೆ ಪಾಕಿಸ್ತಾನ ಏನು ಮಾಡತ್ತೆ, ಅಲ್ಲಿರ್ತಕ್ಕಂತಹ ಸೈನ್ಯದ ಭಾಗ ಅಂತ ಕರೀತಾರೆ, ಅದಕ್ಕೇನಪ್ಪ ಅಂದರೆ DCMO ಅಂತ ಕರೀತಾರೆ.
ಸೊ ಅವರು ಮಧ್ಯಾಹ್ನ 3:30ಕ್ಕೆ ಕರೆ ಮಾಡ್ತಾರೆ ಭಾರತದ DCMOಗೆ. ಸೊ ನಾವು ಯುದ್ಧ ನಿಲ್ಲಿಸ್ತಾ ಇದ್ದೀವಿ, ನಮ್ಮ ಹತ್ರ ಆಗೋದಿಲ್ಲ, ನಾವು ಸೋಲನ್ನ ಒಪ್ಕೊಳ್ತಾ ಇದ್ದೀವಿ ಎನ್ನುವಂತಹ ಮಾತನ್ನ ಭಾರತದ ಮುಂದೆ ಇಡ್ತದೆ. ಅದೇ ಒಂದು ವೇಳೆ ಪಾಕಿಸ್ತಾನದ ಸರ್ಕಾರ ಏನಾದ್ರೂ ಯುದ್ಧ ವಿರಾಮ ಮಾಡಲಿಕ್ಕೆ ಘೋಷಣೆ ಕೂಗಿತ್ತಪ್ಪ ಅಂದ್ರೆ ಭಾರತ ಒಪ್ಕೊಳ್ತಾ ಇರಲಿಲ್ಲ. ಯಾಕಂದ್ರೆ ಪಾಕಿಸ್ತಾನದಲ್ಲಿ ಯುದ್ಧ ಪ್ರಾರಂಭ ಮಾಡೋದು ಬಿಡೋದು ಅಲ್ಲಿರ್ತಕ್ಕಂತಹ ಸೈನ್ಯಕ್ಕೆ ಸಂಬಂಧಪಡುತ್ತೆ. ಹಾಗಾಗಿ ಸೈನ್ಯನೇ ಒಂದು ಕಾಲ್ ಮಾಡಿ ಕರೆ ಮಾಡಿ ಹೇಳ್ತಕ್ಕಂತಹ ಕಾರಣಕ್ಕಾಗಿ ಭಾರತ ಸಾಕಷ್ಟು ಷರತ್ತುಗಳನ್ನು ಇಟ್ಕೊಂಡು ಯುದ್ಧ ವಿರಾಮ ಮಾಡಲಿಕ್ಕೆ ಸಂಜೆ 5 ಗಂಟೆಗೆ ಎರಡೂ ದೇಶಗಳು ಒಪ್ಕೊಂಡು ಆ ಒಂದು ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ರು. ತದನಂತರ 3 ಗಂಟೆಗಳ ಬಳಿಕ 9 ಗಂಟೆಯ ಮುಂದುಗಡೆ ಮತ್ತೆ ಪಾಕಿಸ್ತಾನ ಸತತವಾಗಿ 100ಕ್ಕಿಂತ ಹೆಚ್ಚಿನ ಡ್ರೋನ್ಗಳ ದಾಳಿಯನ್ನ ಮಾಡಿತು. ಪಂಜಾಬ, ರಾಜಸ್ಥಾನ, ಜಮ್ಮುಗಳಲ್ಲಿ ಈ ಒಂದು 100ಕ್ಕಿಂತ ಹೆಚ್ಚಿನ ಡ್ರೋನ್ಗಳ ದಾಳಿ ಮಾಡಿತು. ಸೊ ಹೀಗಾಗಿ ಯುದ್ಧ ವಿರಾಮ ಘೋಷಣೆಯನ್ನ ಉಲ್ಲಂಘನೆ ಮಾಡಿದ್ರಪ್ಪ ಅಂತ ಹೇಳ್ಬಿಟ್ಟು ಪಾಕಿಸ್ತಾನ ಹೆಸರು ಬಿದ್ದಿದೆ. ಸೊ ಹೀಗಾಗಿ ಭಾರತ ಒಪ್ಕೊಳ್ಳಿಕ್ಕೆ ಷರತ್ತುಗಳನ್ನೇನೇನು ಇಟ್ಕೊಂಡಿದ್ರು, ಮತ್ತೆ ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸ್ಬೇಕಂದ್ರೆ ಏನೇನು ಮಾಡಬೇಕು ಎಲ್ಲ ಕೂಡ ಮುಂದೆ ನೋಡ್ತಾ ಹೋಗೋಣ. ಈಗ ಮೊದಲು ಷರತ್ತುಗಳೇನು, ಭಾರತ ಯಾಕೆ ಈ ಒಂದು ಒಪ್ಕೊಳ್ತು ಯುದ್ಧ ವಿರಾಮ ಮಾಡಲಿಕ್ಕೆ, ಈ ಕಾರಣಗಳನ್ನು ನಾವು ತಿಳಿತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ಈಗಿನ ಯುದ್ಧ ವಿರಾಮ ಮತ್ತು ಮೊದಲಿನ ನೆಹರು ಇರತಕ್ಕಂತಹ ಪರಿಸ್ಥಿತಿಯಲ್ಲಿ ಮಾಡಿರ್ತಕ್ಕಂತಹ ಯುದ್ಧ ವಿರಾಮ ಎರಡನ್ನ ಕೂಡ ಕಂಪೇರ್ ಮಾಡ್ತಾ ಇದ್ದಾರೆ. ಇದರ ಮೊದಲೇ ಇರ್ತಕ್ಕಂತಹ ಕ್ಲಾರಿಟಿ ತಿಳಿದುಕೊಳ್ಳೋಣ. ನೆಹರು ಮಾಡಿದ್ದು ಸ್ವಯಂ ಘೋಷಣೆ. ಭಾರತ ಗೆಲ್ಲುವಂತಹ ಸಂದರ್ಭದಲ್ಲಿ ಭಾರತ ಏನು ಮಾಡಿತು, ನೆಹರು ಅವರು ತಾವೇ ಖುದ್ದಾಗಿ ಯುದ್ಧ ನಿಲ್ಲಿಸೋಣ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಈಗ ಭಾರತವೇ ಈಗ ಪಾಕಿಸ್ತಾನವೇ ಸ್ವತಃ ಭಾರತದ ಮುಂದೆ ಅಂಗಲಾಸ್ತಾ ಇತ್ತು, ಬೇಡ್ಕೊಳ್ತಾ ಇತ್ತು ಯುದ್ಧ ವಿರಾಮಕ್ಕೆ. ಹಾಗಾಗಿ ಈಗ ಯುದ್ಧ ವಿರಾಮ ಮಾಡಲಾಗ್ತಾ ಇತ್ತು. ಈಗಿರುವಂತಹ ಯುದ್ಧ ವಿರಾಮಕ್ಕೆ ಆಗ ಮಾಡಿರ್ತಕ್ಕಂತಹ ಯುದ್ಧ ವಿರಾಮಕ್ಕೆ ಬಹಳ ಕಂಪ್ಯಾರಿಸನ್ ಇದೆ, ಬಹಳ ವ್ಯತ್ಯಾಸವಿದೆ. ಅಲ್ಲಿ ಸ್ವಯಂ ಘೋಷಣೆ, ಅದು ನೆಹರು ಅವರ ಮನದಲ್ಲಿ ಬಂದಿತ್ತು ಯುದ್ಧ ವಿರಾಮ ಮಾಡೋಣ ಅಂತ ಹೇಳ್ಬಿಟ್ಟು. ಈಗ ನಮ್ಮ ಮನದಲ್ಲಿ ಬಂದಿಲ್ಲ, ಪಾಕಿಸ್ತಾನವೇ ಖುದ್ದಾಗಿ ಯುದ್ಧ ವಿರಾಮ ಮಾಡಿ ನಮ್ಮ ಹತ್ರ ಆಗೋದಿಲ್ಲ, ನಮ್ಮ ಹತ್ರ ಸಾಮಗ್ರಿಗಳಿಲ್ಲ, ಇನ್ನೂ ನೀವು ಈ ರೀತಿ ನಮಗೆ ಹೊಡೆತ ಕೊಟ್ಟಿದ್ರೆ ನಾವು ಸುಧಾರಿಸ್ಕೊಳ್ಳಿಕ್ಕೆ 40ರಿಂದ 50 ವರ್ಷ ಬೇಕಂತ ಹೇಳ್ಬಿಟ್ಟು ಅಂಗಲಾಚಿ ಬೇಡ್ಕೊಳ್ತು. ಸೊ ಹಾಗಾಗಿ ಯುದ್ಧ ವಿರಾಮ ಆಗಿತ್ತು. ಈಗ ಮತ್ತೆ ಪಾಕಿಸ್ತಾನ ಅಟ್ಯಾಕ್ ಮಾಡಿರುವಂಥದ್ದು ನಿಜ, ಭಾರತ ಅದಕ್ಕೆ ಪ್ರತಿಕ್ರಿಯೆ ಕೂಡ ಕೊಡುತ್ತೆ, ಅದು ಕೂಡ ನಿಜ. ಆದರೆ ಭಾರತ ಒಪ್ಕೊಂಡಿರೋದು ಕಾರಣ ಏನೇನು ಷರತ್ತುಗಳನ್ನು ವಹಿಸ್ಕೊಂಡಿದ್ದಾರೆ, ಏನಾದರೂ ಒಪ್ಕೊಳ್ಳಿಲ್ಲಪ್ಪ ಅಂದರೆ ಅದರ ಮುಂದಿನ ಪರಿಣಾಮ ಏನಾಗ್ತಾ ಇತ್ತು ಅದನ್ನು ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಒಂದು ವೇಳೆ ಭಾರತ ಯುದ್ಧ ವಿರಾಮಕ್ಕೆ ಘೋಷಣೆಗೆ ಒಪ್ಕೊಂಡಿರಲಿಲ್ಲಪ್ಪ ಅಂದರೆ ಮುಂದೆ ಆಗ್ತಕ್ಕಂತಹ ಎಲ್ಲ ಪರಿಣಾಮಗಳಿಗೂ ಕೂಡ ನಮ್ಮ ಭಾರತ ಜವಾಬ್ದಾರಿ ಆಗ್ತಾ ಇತ್ತು. ಬೇರೆ ದೇಶದವರು ಯಾರು ಕೂಡ ಇದನ್ನ ಒಪ್ಕೊಳ್ತಾ ಇರಲಿಲ್ಲ. ಯಾಕಪ್ಪ ಅಂದರೆ ಪಾಕಿಸ್ತಾನದ ಈಗಾಗಲೇ 7-8 ಏರ್ಬೇಸ್ಗಳು ಡೆಸ್ಟ್ರಾಯ್ ಆಗಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ರಾವಲ್ಪಿಂಡಿ ಏರ್ಬೇಸ್ ಕೂಡ ಡೆಸ್ಟ್ರಾಯ್ ಆಗಿತ್ತು. ಇನ್ನು ಬಹಳಷ್ಟು ಒಂದು ಏರ್ಬೇಸ್ಗಳೇನಿರಲಿಲ್ಲ. ಇನ್ನೊಂದು 7-8 ಏರ್ಬೇಸ್ಗಳನ್ನು ನಾವು ನಾಶಪಡಿಸಿದ್ದೇ ಆದರೆ ನೆಕ್ಸ್ಟ್ ಅವ್ರು ಏನು ಮಾಡ್ತಾ ಇದ್ರು, ಅಣ್ವಸ್ತ್ರಗಳನ್ನು ಕೂಡ ಪ್ರಯೋಗ ಮಾಡಲಿಕ್ಕೆ ಹಿಂಜರಿತಾ ಇರಲಿಲ್ಲ. ಯಾಕಂದರೆ ಪೂರ್ತಿಯಾಗಿ ಪಾಕಿಸ್ತಾನ ಮುಳುಗೋಗುವಂತಹ ಸಂದರ್ಭಕ್ಕೆ ಬಂದಿರ್ತಾ ಇತ್ತು. ಕೊನೆ ಪಕ್ಷ ಅವರು ಅದನ್ನು ಬಿಟ್ಟರೆ ಬೇರೆ ಏನು ಮಾಡ್ಲಿಕ್ಕೆ ಸಾಧನೆ ಆಗ್ತಿರ್ಲಿಲ್ಲ. ಹಾಗಾಗಿ ಅಣ್ವಸ್ತ್ರವನ್ನು ಪ್ರಯೋಗ ಮಾಡಿದ್ರು ಹಿಂಜರಿತಾ ಇರಲಿಲ್ಲ. ಹಾಗಾಗಿ ಬೇರೆ ಬೇರೆ ದೇಶಗಳು ಏನು ಮಾಡ್ತಾ ಇದ್ವು, ಪಾಕಿಸ್ತಾನದ ಪರವಾಗಿ ವಹಿಸ್ತಾ ಇದ್ವು ಹೊರತು ಭಾರತದ ಪರವಾಗಿ ಅಲ್ಲ. ಯಾಕಪ್ಪ ಅಂದರೆ ಪಾಕಿಸ್ತಾನ ಮೊದಲೇ ಶರಣಾಗತಿ ಆಗ್ತಾ ಇತ್ತು, ಮೊದಲೇ ಸೋಲನ್ನು ಒಪ್ಕೊಳ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ, ಅಂಥ ಸಿಚುವೇಶನ್ನಲ್ಲಿ ನೀವು ಅದನ್ನು ಮತ್ತೆ ಯುದ್ಧ ಮುಂದುವರಿತೀವಿ ಅಂತ ಹೇಳಿಬಿಟ್ಟು ಒಪ್ಕೊಂಡಿದ್ದೆ ಆದರೆ ಇದು ನಾವು ಕಾರಣ ಅಲ್ಲ, ಇದಕ್ಕೆ ನೀವೇ ಮುಖ್ಯವಾಗಿ ಕಾರಣ ಆಗ್ತಾ ಇದ್ರಿ. ಅದಕ್ಕೋಸ್ಕರ ಭಾರತ ಏನು ಮಾಡ್ತು, ಈ ಒಂದು ಯುದ್ಧ ವಿರಾಮಕ್ಕೆ ಕರೆಗೆ ಒಪ್ಕೊಳ್ಳಲಿಕ್ಕೆ ಸಿದ್ಧವಾಯಿತು. ಅದಷ್ಟೇ ಅಲ್ಲದೆ ಸ್ನೇಹಿತರೆ, ಚೈನಾದಲ್ಲಿರ್ತಕ್ಕಂತಹ ಅಮೇರಿಕಾ ಕಂಪನಿಗಳು ಅಂದರೆ ಈ ಒಂದು ಆ್ಯಪಲ್ ಕಂಪನಿಗಳು, ಅಲ್ಲೇ ಆ್ಯಪಲ್ ಮೊಬೈಲ್ಸ್ಗಳು ಸೃಷ್ಟಿ ಆಗ್ತಾ ಇದ್ವು. ಅಂತಹ ಎಲ್ಲ ಕಂಪನಿಗಳನ್ನು ಭಾರತಕ್ಕೆ ಶಿಫ್ಟ್ ಮಾಡಲಿಕ್ಕೆ ಅಮೇರಿಕಾ ಚಿಂತನೆಯನ್ನು ನಡೆಸಿದಂತೆ. ಹಾಗಾಗಿ ಚೈನಾದಲ್ಲಿರ್ತಕ್ಕಂತಹ ಎಲ್ಲ ಕಂಪನಿಗಳು ಕೂಡ ನಮ್ಮ ಭಾರತದಲ್ಲಿ ಶಿಫ್ಟ್ ಆಗಿ ನಮ್ಮ ಭಾರತ ಚೈನಾಕ್ಕಿಂತನೂ ಮುಂದುವರಿತಕ್ಕಂತಹ ರಾಷ್ಟ್ರ ಆಗಲಿಕ್ಕೆ ಏನು ಸಂಶಯವಿಲ್ಲ. ಹಾಗಾಗಿ ಚೈನಾವು ಕೂಡ ನಮ್ಮನ್ನು ಹಿಂದಾಗ್ತಾ ಇದೆ ಅಂತ ಹೇಳಿಬಿಟ್ಟು ಭಾರತದ ಮೇಲೆ ಒಂದು ಕಣ್ಣು ಕೂಡ ಇಟ್ಟಿದೆ. ಹಾಗಾಗಿ ಹಿಂದಿನ ಮುಖಾಂತರ ಈ ಒಂದು ಪಾಕಿಸ್ತಾನಕ್ಕೆ ಸಪೋರ್ಟಿವ್ ಆಗಿ ನಿಂತಿದೆ. ಇದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಈ ಒಂದು ಟ್ರೇಡಿಂಗ್ ಕಂಪನಿಗಳಾಗಿರಲಿ, ಅಮೆರಿಕಾದಲ್ಲಿ ಇರ್ತಕ್ಕಂತಹ ಎಲ್ಲ ಹೊಸ ಕಂಪನಿಗಳು, ಅದೇ ರೀತಿಯಾಗಿ ಅಮೆರಿಕ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಷ್ಟ್ರಗಳು, ಮುಂದುವರಿತಕ್ಕಂತಹ ರಾಷ್ಟ್ರಗಳು ಏನು ಮಾಡ್ತಾ ಇದೆ, ಚೈನಾಕ್ಕಿಂತನೂ ಹೆಚ್ಚಾಗಿ ನಮ್ಮ ಭಾರತ ದೇಶಕ್ಕೆ ಆದ್ಯತೆಯನ್ನು ಕೊಡ್ತಾ ಇದೆ. ಹಾಗಾಗಿ ಚೈನಾನು ಕೂಡ ನಮ್ಮ ಹತ್ರ ಉರಿ ಬೀಳ್ತಾ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ. ಇದನ್ನೆಲ್ಲನೂ ಕೂಡ ನಾವು ವಿಚಾರಣೆ ಮಾಡಬೇಕು. ಒಂದು ದೇಶದ ಜೊತೆಗೆ ಯುದ್ಧ ಸಾರಿದಾಗ ಈ ಎಲ್ಲ ವಿಷಯಗಳನ್ನು ಗಮನಿಸಿಕೊಂಡು, ಸೂಕ್ಷ್ಮವಾಗಿ ಗಮನಿಸಿಕೊಂಡು ನಾವು ನಿರ್ಧಾರ
ನಿರ್ಧಾರಕ್ಕೆ ಬರಬೇಕಾಗತ್ತೆ. ಅದೇ ರೀತಿ ಕೇಂದ್ರ ಸರ್ಕಾರವು ಕೂಡ ಇದೆಲ್ಲ ವಿಚಾರವನ್ನು ಮುಂದಿಟ್ಕೊಂಡು ಸಂಕ್ಷಿಪ್ತವಾಗಿ ಸೂಕ್ಷ್ಮವಾಗಿ ವಿಚಾರಣೆ ಮಾಡಿಕೊಂಡು ಯುದ್ಧವನ್ನು ವಿರಾಮಗೊಳಿಸಲಿಕ್ಕೆ ಒಪ್ಕೊಂಡಿರ್ತಕ್ಕಂಥದ್ದು. ಯಾಕಂದರೆ ಪಾಕಿಸ್ತಾನವೇ ಖುದ್ದಾಗಿ ಕೇಳ್ತಾ ಇದೆ, ಕಂಗಲಾಸ್ತಾ ಇದೆ, ಕಾಲು ಬೀಳ್ತಾ ಇದೆ. ಅಂತಹ ಸಂದರ್ಭದಲ್ಲಿ ನಾವು ಒಪ್ಕೊಳ್ಳೋದು ಇದು ಬುದ್ಧಿವಂತಿಕೆ, ಹೌದಲ್ವಾ? ನಾವು ಮುಂದೆ ಯುದ್ಧವನ್ನು ಸಾರದೆ ಆದರೆ ಮುಂದುವರಿಸ್ತಾ ಹೋದರೆ ಮತ್ತೆ ಏನಾದರೂ ಮುಂದೆ ದೊಡ್ಡ ಪರಿಣಾಮ ಆಯ್ತಪ್ಪ ಅಂತ ಅಂದ್ಕೊಳ್ಳಿ, ಅದಕ್ಕೆಲ್ಲವೂ ಕೂಡ ಕಾರಣ ನಾವೇ ಆಗ್ತೀವಿ ಹೊರತು ಪಾಕಿಸ್ತಾನ ಅಲ್ಲ ಅಥವಾ ಬೇರೆ ಬೇರೆ ರಾಷ್ಟ್ರಗಳು ಇದನ್ನು ತಮ್ಮ ಮೇಲೆ ಹಾಕೊಳ್ಳಿಕ್ಕೆ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಇದಕ್ಕೆಲ್ಲನೂ ಕೂಡ ಜವಾಬ್ದಾರಿ ನಾವಾಗಿರ್ತೀವಿ. ಇದನ್ನೆಲ್ಲ ವಿಚಾರ ಮಾಡಿಕೊಂಡು ಯುದ್ಧ ವಿರಾಮಕ್ಕೆ ಘೋಷಣೆ ಕೂಗಲಾಗಿದೆ. ಈಗ ನಾವು ಸಮಾಧಾನವಾಗಿ ವಿಚಾರ ಮಾಡಿಕೊಂಡ್ರೆ ಈಗ ನೋಡಿ, ಪಾಕಿಸ್ತಾನ ಮತ್ತೆ ತನ್ನ ನರಿ ಬುದ್ಧಿ ಅಂತ ತೋರಿಸಿರುವಂಥದ್ದು ನಿಜ, ಹೌದಲ್ವಾ? ಈಗ ಪಾಕಿಸ್ತಾನ ಮೇಲೆ ನಾವು ಯಾವುದೇ ರೀತಿಯಾದಂತಹ ದಾಳಿ ಮಾಡಿದ್ರು ಸಹಿತ ಯಾವ ದೇಶಗಳು ಕೂಡ ಕೇಳೋ ಹಾಗಿಲ್ಲ ಅಂತ ಹೇಳಿಬಿಟ್ಟು ಒಂದು ಒಪ್ಪಂದವನ್ನು ಇಟ್ಕೊಂಡಿದ್ರು. ಏನಾದರೂ ಉಗ್ರಗಾಮಿಗಳ ಮುಖಾಂತರ ಏನಾದರೂ ನಮ್ಮ ಭಾರತದಲ್ಲಿ ಅಟ್ಯಾಕ್ ಮಾಡಿದ್ರೆ ನಾವು ತಿರುಗೇಟನ್ನು ಕೊಟ್ಟೇ ಕೇಳ್ತೀವಿ, ಅದಕ್ಕೆ ಬೇರೆ ಬೇರೆ ರಾಷ್ಟ್ರಗಳು ನಮ್ಗೆ ಯಾರೂ ಕೂಡ ಕೇಳುವಂತಹ ಅವಶ್ಯಕತೆ ಇಲ್ಲ ಅಂತಕ್ಕಂತಹ ಒಪ್ಪಂದ ಕೂಡ ಇಲ್ಲಿ ಭಾರತ ಸರ್ಕಾರ ಇಟ್ಟಿತ್ತಂತೆ. ಹಾಗಾಗಿ ಈಗ ಚೈನಾ ಕೂಡ ಮುಚ್ಕೊಂಡು ಕುಂಟಿದೆ. ಯಾಕಂದರೆ ಈಗ ಪಾಕಿಸ್ತಾನ ತನ್ನ ಒಪ್ಪಿಗೆಯನ್ನು ಮುರಿದಿರ್ತಕ್ಕಂಥದ್ದು, ಪಾಕಿಸ್ತಾನ ಮತ್ತೆ ಅಟ್ಯಾಕ್ ಮಾಡಿದೆ. ಹೀಗಾಗಿ ಪಾಕಿಸ್ತಾನ ತನ್ನ ತಪ್ಪಲ್ಲಿ ತಾನೇ ಸಿಕ್ಕೊಂಡಿದೆ. ಈಗ ಎಷ್ಟೋ ದಾಳಿ ಮಾಡಿದ್ರು ಸಹಿತ ಪಾಕಿಸ್ತಾನಕ್ಕಂತರೂ ಗೆಲ್ಲಿಕ್ಕೆ ಆಗೋದಿಲ್ಲ. ಅಷ್ಟಾದರೂ ಸಹಿತ ತನ್ನ ನರಿ ಬುದ್ಧಿಯನ್ನು ಬಿಡ್ತಾ ಇಲ್ಲ. ಹಾಗಾಗಿ ಚೈನಾ ಕೂಡ ತನ್ನ ಪಾಡಿಗೆ ತಾನಿರತ್ತೆ. ಈ ಕಡೆ ಅಮೇರಿಕ ಕೂಡ ಈಗ ಏನು ಮಾಡೋದು ಸಹಿತ ಕೇಳುವಂತಹ ಪರಿಸ್ಥಿತಿನೂ ಇಲ್ಲ. ಈಗ ರಷ್ಯಾ ಅಂತೂ ನಮಗೆ ಪೂರ್ತಿಯಾಗಿ ಬೆಂಬಲ ಕೊಟ್ಟಿದೆ. ಈಗ ನೀವು ವಿಚಾರ ಮಾಡ್ಬೋದು, ನಾವು ಒಪ್ಕೊಂಡಿದ್ದು ಕೂಡ ಒಂದು ಒಳ್ಳೆಯ ವಿಷಯನೇ. ಯಾಕಂದರೆ ಈಗ ಒಪ್ಕೊಂಡಿದ್ದೀವಿ, ಅಷ್ಟಾದರೂ ಸಹಿತ ಪಾಕಿಸ್ತಾನವೇ ಕೇಳಿಕೊಂಡು ಮತ್ತೆ ಪಾಕಿಸ್ತಾನವೇ ಅಟ್ಯಾಕ್ ಮಾಡಿದೆ ಅಂದರೆ ನಾವು ಏನು ಬೇಕಾದರೂ ಕೂಡ ಮಾಡೋದು ಸಹಿತ ಬೇರೆ ಬೇರೆ ರಾಷ್ಟ್ರಗಳು ಕೇಳುವ ಹಾಗಿಲ್ಲ. ಹೀಗಾಗಿ ನಮ್ಮ ಹತ್ರ ಮತ್ತು ಪಾಸಿಟಿವ್ ಇರ್ತಕ್ಕಂಥದ್ದು, ನಾವು ಏನು ಮಾಡಿದ್ರು ಸಹಿತ ಪಾಕಿಸ್ತಾನ ಸಹಿಸ್ಕೊಳ್ಳೇಬೇಕು. ಈಗ ಬೇರೆ ಬೇರೆ ರಾಷ್ಟ್ರಗಳು ಪಾಕಿಸ್ತಾನದ ಪರವಾಗಿ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆನಾ? ಇದು ಒಂದು ನಮಗೆ ಬೆನಿಫಿಟ್ ಸಿಗ್ತಾ ಇರ್ತಕ್ಕಂಥದ್ದು ನಾವು ಒಪ್ಪಂದಕ್ಕೆ ಒಪ್ಕೊಂಡಿರುವಂತಹ ಕಾರಣಕ್ಕಾಗಿ. ಈಗ ಇಸ್ರೇಲ್ ದೇಶದ ಒಂದು ಪಾಲಿಸಿ ಹೇಳ್ತೀನಿ ನಿಮಗೆ. ಇಸ್ರೇಲ್ ತಾನಾಗಿನೇ ಯಾವ ದೇಶದ ಮೇಲೂ ಕೂಡ ಯುದ್ಧ ಸಾರೋದಿಲ್ಲ. ಒಂದು ವೇಳೆ ಬೇರೆ ದೇಶದವರು ಇಸ್ರೇಲ್ ಮೇಲೆ ಯುದ್ಧ ಸಾರಿದ್ದೆ ಆದರೆ ಇಸ್ರೇಲ್ ಎಷ್ಟು ಪ್ರದೇಶಗಳನ್ನು ಒಳಪಡಿಸ್ಕೊಳ್ತಾ ಹೋಗ್ತದೆ ಅಷ್ಟೆಲ್ಲ ಪ್ರದೇಶಗಳು ಕೂಡ ಇಸ್ರೇಲ್ಗೆ ಸಂಬಂಧಪಡುತ್ತೆ. ಇದು ಇಸ್ರೇಲ್ನ ಪಾಲಿಸಿ ಆಗಿರುತ್ತೆ. ಇದು ಅವ್ರಿಗಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಗೊತ್ತಿರ್ತಕ್ಕಂಥದ್ದು, ಜಗತ್ತು ಒಪ್ಕೊಳ್ಳೇಬೇಕು ಅಂತಹ ಒಂದು ಪಾಲಿಸಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಮ ಭಾರತ ಕೂಡ ಒಂದು ಪಾಲಿಸಿ ಆಗಿದೆ. ನಮ್ಮ ದೇಶದಲ್ಲಿ ಎಲ್ಲೇ ಉಗ್ರಗಾಮಿಗಳು ಅವರ ಚಟುವಟಿಕೆಯನ್ನು ಅಳವಡಿಸ್ಕೊಳ್ಳಿ, ಏನೇ ಬಾಂಬ್ ಬ್ಲಾಸ್ಟ್ ಆಗಿರಲಿ, ಅವರ ಏನಾದರೂ ಕುತಂತ್ರಿಗಳಾಗಿರಲಿ, ಅದಕ್ಕೆಲ್ಲನೂ ಕೂಡ ಪಾಕಿಸ್ತಾನವೇ ಕಾರಣ. ಅದಕ್ಕೆ ನಾವು ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನೆಲ್ಲ ಕ್ರಮಗಳನ್ನು ಕೈಗೊಳ್ತೀವಿ. ಅದು ನಿಜವಾಗಿದ್ದೆ ಆದರೆ ನಾವು ಏನು ಬೇಕಾದರೂ ಕೂಡ ಮಾಡ್ತೀವಿ, ಅದನ್ನು ನೀವು ಕೇಳೋ ಹಾಗಿಲ್ಲ ಅಂತ ಹೇಳಿಬಿಟ್ಟು ಒಪ್ಪಂದವನ್ನು ಈಗ ಇಲ್ಲಿ ನಮ್ಮ ಕೇಂದ್ರ ಸರ್ಕಾರ ಇಲ್ಲಿ ಇಟ್ಟಿರ್ತಕ್ಕಂಥದ್ದು. ಇದು ಒಂದು ಒಳ್ಳೆಯ ಒಪ್ಪಂದ ಅಂತ ಹೇಳ್ಬೋದು. ಇದನ್ನು ನಿಮಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಮುಖ್ಯವಾಗಿ ಪಾಕಿಸ್ತಾನದ ಸೈನ್ಯದಲ್ಲಿನೇ ಎರಡೆರಡು ಟೈಪ್ ಇದೆ. ಒಂದು ಸೈನ್ಯ ನಮ್ಮ ಭಾರತದ ಜೊತೆಗೆ ಯುದ್ಧ ಮಾಡಲಿಕ್ಕೆ ನಿಲ್ಲಿಸೋದಾದರೆ ಇನ್ನೊಂದು ಸೈನ್ಯ ನಮ್ಮ ಭಾರತದ ಜೊತೆಗೆ ಯುದ್ಧ ಮಾಡಲಿಕ್ಕೆ ಇಷ್ಟಪಡ್ತಾ ಇದೆ. ಈಗ ನೋಡಿ, ಬಹಳಷ್ಟು ಮುನೀರ್ ಪಾಕಿಸ್ತಾನದ ಒಂದು ಹೆಡ್ ಆಗಿದ್ದ. ಆ ಮುನೀರ್ನನ್ನು ಕೂಡ ಈಗ ಅರೆಸ್ಟ್ ಮಾಡಲಾಗಿತ್ತು, ಮತ್ತೆ ಬಿಡುಗಡೆ ಆಗಿರ್ಬೋದು. ಅವನೇ ಮತ್ತೆ ಈಗ ಅಟ್ಯಾಕ್ ಮಾಡಿರ್ಬೋದು. ಅದು ಅವರಲ್ಲಿ ಬಿಟ್ಟಿರ್ತಕ್ಕಂಥ ವಿಷಯ. ಯಾಕಂದರೆ ಅವರವರೇ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕು. ಒಬ್ಬರು ಯುದ್ಧ ಮಾಡಲಿಕ್ಕೆ ಮುನ್ನಡೆಯೋದು, ಒಬ್ಬರು ಹಿಂದೆ ಸರಿಯೋದು, ಇದು ಅವ್ರಿಗೆ ಬಿಟ್ಟಿರುವಂತಹ ವಿಷಯ. ಅದು ಏನೇ ಆಗಿರಲಿ, ಒಟ್ಟಾರೆಯಾಗಿ ಮತ್ತೆ ಈ ಒಂದು ಒಪ್ಪಂದವನ್ನು ಮುರಿದಿರತಕ್ಕಂತಹ ಕಾರಣಕ್ಕಾಗಿ ಇದಕ್ಕೆ ತಿರುಗೇಟು ಭಾರತ ಬಹಳ ಘೋರವಾಗಿ ಕೊಡ್ತದೆ ಅನ್ನುವಂತಹ ನಂಬಿಕೆ ಭಾರತದ ದೇಶದ ಜನರಿಗೆ ಇದೆ. ಅದು ಮುಂದೆನೂ ಕೂಡ ಇರುತ್ತೆ. ಈಗ ಎಲ್ಲ ದೇಶಗಳಿಗೂ ಕೂಡ ಗೊತ್ತಿದೆ ಭಾರತದ ತಪ್ಪಿಲ್ಲ, ಪಾಕಿಸ್ತಾನದ ತಪ್ಪು. ಈಗ ಪಾಕಿಸ್ತಾನದ ಮೇಲೆ ಏನೇ ಮಾಡಿದ್ರು ಸಹಿತ ನಾವು ಮಧ್ಯೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಕಾರಣ ಈಗ ಎಲ್ಲ ದೇಶಗಳಿಗೂ ಕೂಡ ಗೊತ್ತಿದೆ. 3 ಗಂಟೆಯಲ್ಲಿನೇ ಒಪ್ಪಂದ ಮುರಿದಿದ್ದಾರೆ ಅಂದರೆ ಎಷ್ಟು ಉಗ್ರಗಳನ್ನು ಹೊಂದಿದ್ದಾರೆ ಅನ್ನುವಂತಹ ಪಾಕಿಸ್ತಾನ ಎಲ್ಲ ದೇಶಗಳಿಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ವೀಕ್ಷಕರೇ, ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ಎಲ್ಲ ವಿಷಯವನ್ನು ನೀವು ಕ್ಲಿಯರ್ ಆಗಿ ತಿಳ್ಕೊಂಡಿದ್ದೆ ಆದರೆ ನಿಮ್ಗೆ ಗೊತ್ತಾಗತ್ತೆ ಭಾರತ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದೆ. ಮುಂದೆ ಆಗುವಂತಹ ಪರಿಣಾಮಕ್ಕೆ ಕಾರಣ ಆಗೋದಿಲ್ಲ, ಪಾಕಿಸ್ತಾನವೇ ಖುದ್ದಾಗಿ ಕಾರಣ ಆಗ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿ ನಿಮಗೆ ತಿಳಿದು ಬರುತ್ತೆ. ಓಕೆನಾ? ಇಷ್ಟು ನಿಮಗೆ ತಿಳಿಸಬೇಕಾಗಿತ್ತು, ತಿಳಿಸಿ. ಮತ್ತೆ ಮುಂದೆ ಏನೇನು ಬೆಳವಣಿಗೆಗಳು ಆಗ್ತವೆ ಅದನ್ನು ಮತ್ತೆ ಬೇರೆ ಬೇರೆ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ